ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆಸ್ಪತ್ರೆಗೆ 1 ಗಂಟೆ ಲೇಟಾಗಿ ಬಂದೆ. ಆ ಬರೋ ಅಷ್ಟೊತ್ತಿಗೆ ಒಂದು ಅಜ್ಜಿ ಹೊರಗಡೆ ವೇಟ್ ಮಾಡ್ತಾ ಕೂತ್ಕೊಂಡಿದ್ರು. ಒಂದು 70 ಪ್ಲಸ್ ಆಗಿರ್ಬೋದು. ಹಣ್ಣಾಗಿದ್ದ ಅಜ್ಜಿ ಇತ್ತದು. ವೇಟ್ ಮಾಡ್ತಾ ಕೂತ್ಕೊಂಡಿದ್ರು. ನಮ್ ವರ್ಕರ್ ಹೇಳಿದ್ರು. ನಮ್ ಸ್ಟಾಫ್ ಹೇಳಿದ್ರು, "ಅವ್ರು ಬಹಳ ಹೊತ್ತಾಯ್ತು ಬಂದು ಮೇಡಮ್. ಅವ್ರನ್ನೇ ಫಸ್ಟ್ ತಗೊಂಡ್ಬಿಡ್ರಿ" ಅಂತ ಹೇಳಿ. ಸರಿ ಅಂತ ಹೇಳಿ ಒಳಗ್ ಕರೀಲಿಕ್ಕಂತ ಕಳ್ಸಿದ್ದೆ. ಅವಾಗ ಅಜ್ಜಿ ಏನ್ ಹೇಳ್ತು ಗೊತ್ತಾ? ವೆರಿ ಕಾನ್ಫಿಡೆಂಟ್ಲಿ ಹೇಳಿದ್ದು, "ನಾನು ಇಲ್ಲಿ ಡಾಕ್ಟರ್ ಹತ್ರ ಬಂದಿಲ್ಲ, ತೋರ್ಸ್ಕೊಳ್ಳಿಕ್ ಬಂದಿಲ್ಲ" ಅಂತ ಅಂದ್ಲು. "ಮತ್ ಯಾಕ್ ಬಂದ್ಯಮ್ಮ? ಇಲ್ಯಾಕ್ ಕೂತಿ?" ಅಂತ ಕೇಳಿದ್ರೆ ಹೇಳ್ತಾಳೆ, "ನಾ ಪಾರ್ಲರಿಗ್ ಬಂದೀನಿ." ಇಲ್ಲೊಂದ್ ಪಾರ್ಲರ್ ಇದೆ. "ಪಾರ್ಲರಿಗ್ ಬಂದೀನಿ." "ಯಾಕೆ? 70 ಪ್ಲಸ್ ಇಯರ್ಸ್ ಯಾಕ್ ಬಂದಿ ಪಾರ್ಲರಿಗೆ?" ಅಂತ ಕೇಳಿದಾಗ, "ನನ್ ಕೂದಲೆಲ್ಲ ನಾ ಕಟ್ ಮಾಡಿಸ್ಕೋಬೇಕಾಗ್ಯದ. ಹೇರ್ ಡೈಯಿಂಗಿಗ್ ಬಂದೀನಿ" ಅಂತ ಅಂದ್ಲು. ನಮ್ ಸ್ಟಾಫ್ ಆಕ್ಚುಲಿ ಆಶ್ಚರ್ಯ ಆಗಿ ನನಗ್ ಬಂದ್ ಹೇಳಿದ್ರು, "ಹಿಂಗ್ ಬಂದಾಳಂತ ಅಜ್ಜಿ." ನಾನ್ ಹೋಗಿ ಪರ್ಸನಲಿ ಕೇಳ್ದೆ, "ಅಜ್ಜಿ ಏನಿದು? ಏನ್ ಕೆಲ್ಸ ಮಾಡ್ತೀಯ ಅಜ್ಜಿ ನೀನು?" "ಯಾವ್ದೋ ಒಂದ್ ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆ ನಾನು ಆಯಾ ಕೆಲ್ಸ ಮಾಡ್ತೀನಿ. ಒರ್ಸೋದು ಅದೆಲ್ಲ ಮಾಡ್ತೀನಿ." "ಹಂಗಂದ್ರೆ ನಿನಗ್ ಸಂಬಳ ಎಷ್ಟ್ ಕೊಡ್ತಾರೆ?" ಶಿ ಟೋಲ್ಡ್ ಮಿ ಅ ವೆರಿ ಮಿನಿಮಮ್ ಅಮೌಂಟ್. ಒಂದು ಮಿನಿಮಲ್ ಅಮೌಂಟ್ ಅನ್ನ ಹೇಳಿದ್ರು. ಐ ಶುಡಂಟ್ ಡಿಸ್ಕ್ಲೋಸ್ ದಟ್. ಒಂದ್ ನಾ ಹೇಳ್ದೆ, "ಇಷ್ಟ ಅಮೌಂಟ್ ಒಳಗಡೆ ನಿನಗ್ ಫ್ಯಾಮಿಲಿ ನೋಡ್ಕೊಳಿಕ್ಕೆ ಅದಾರೋ ಅಥವಾ ನಿನಗೆ ಎಲ್ಲಾರು ಮತ್ ದುಡ್ಡು ಕೊಡ್ತಾರೋ?" ಅಜ್ಜಿ ಹೇಳ್ತು, "ನಾನೇ ನನ್ ಮೊಮ್ಮಕ್ಕಳ್ ನೋಡ್ಕೋಬೇಕು, ಎಲ್ಲಾ ನೋಡ್ಕೋಬೇಕು." ನನ್ಗ್ ಆಶ್ಚರ್ಯ ಆತು. "ಹಂಗಂದ್ರ ನೀನು ಆರೋಗ್ಯವಾಗಿದ್ದೀಯೇನು?" "ಇಲ್ರಿ ಮೊಣಕಾಲ್ ನೋವ್ ಅದಾವು, ಬೆನ್ನು ನೋಯಿಸ್ತದ, ಬಾಳ ತ್ರಾಸ್ ಐತ್ ನನಗ, ಸುಸ್ತಾಗ್ತದ." ಮತ್ ಇಷ್ಟೆಲ್ಲಾ ಇದ್ದಾಕಿ ಅವುಗಳನ್ನೆಲ್ಲ ಮಹತ್ವ ಕೊಡೋದ್ ಬಿಟ್ಟು, ಈ ಕೂದ್ಲ ಯಾಕ್ ಕರ್ರಗ್ ಮಾಡ್ಕೊಳಿಕ್ ಬಂದಿ ಅಂತ ಹೇಳ್ದೆ. ಅವಾಗ ಅಜ್ಜಿ ಅಂತೂ, "ಇಲ್ಲ ನನ್ನ ಕೂದ್ಲ ಬೆಳ್ಳಗಿದ್ವು ಅಂದ್ರ ನಾ ಮುದುಕಿ ಅನಸ್ತೇನಿ. ನನಗ್ ಬಹಳ ಕೀಳರಿಮೆ ಬರ್ತದ. ನನ್ನ ಕೂದ್ಲು ಕಪ್ಪಿದ್ವು ಅಂದ್ರ ನನ್ನಷ್ಟಕ್ ನಾನ್ ಬಹಳ ಯಂಗ್ ಫೀಲ್ ಆಕೈತ್ ನನಗ. ನಾ ಇನ್ನೂ 4 ಮೊಮ್ಮಕ್ಕಳಿಗೆಲ್ಲ ನೋಡ್ಕೋಬೇಕು. ನಾ ಹೆಚ್ಚಿಗೆ ಕೆಲ್ಸ ಮಾಡ್ಬೇಕು" ಅಂತ ಅಂದ್ಲು. ಸಮ್‌ಹೌ ಶಿ ಕನ್ವಿನ್ಸ್ಡ್ ಮಿ. ಏನೇನೋ ಹೇಳ್ತ್ರಿ ಅಜ್ಜಿ, ಭಯಂಕರ ಹೇಳ್ತು. ನಾನ್ ಆಕ್ಚುಲಿ ಅಷ್ಟ್ ಈಸಿಲಿ ಯಾರಿಗೂ ಕನ್ವಿನ್ಸ್ ಆಗುದಿಲ್ಲ. ಆದ್ರೂ ಇಲ್ಲ ನಮ್ಮೊಳಗ್ ಹುರುಪಿರ್ಬೇಕು, ಹಂಗ ಹಿಂಗ ಅಂತ ಏನೇನೋ ಹೇಳಿದ್ಲು. ಐ ಫೆಲ್ಟ್ ನನಗೂ ಸ್ವಲ್ಪ ಕೆಲ್ಸದ ಒತ್ತಡ, ಬೇರೆ ಪೇಷಂಟ್ಸ್ ಇರೋದ್ರಿಂದ ಐ ಸೆಡ್ ಫೈನ್, ಅಟ್ ಲೀಸ್ಟ್ ಆಕಿ ಏನೋ ಒಂದ್ ಮಾಡ್ಕೊಂಡು ತನ್ನನ್ನೇ ತಾನು ಹುರುಪಿಟ್ಕೊಳಿಕತ್ತಾಳ ಅಥವಾ ಉತ್ಸಾಹ, ಆಕಿ ಜೀವನ ಉತ್ಸಾಹಕ್ಕೆ ಒಂದ್ ಮಜಾ ಅನಸ್ತು ನನಗ್, ಖುಷಿ ಅನ್ನಿಸ್ತು. "ಸರಿ ಅಜ್ಜಿ, ನೀನು ಹೋಗಿ ಆ ನೀನ್ ಮುಗಿಸ್ಕೊಂಡು ನಿನ್ ಹೇರ್ ಡೈಯಿಂಗ್ ಎಲ್ಲ ಮಾಡ್ಕೊಂಡ್ಮೇಲೆ ನಂಗ್ ಭೇಟಿ ಆಗು" ಅಂತ ಹೇಳ್ದೆ. ಬಟ್ ಒಂದ್ ಕಡೆ ಖುಷಿ ಅನ್ನಿಸ್ತು, ಇನ್ನೊಂದ್ ಕಡೆ ಭಯಂಕರ ಸಿಟ್ಟು ಬಂತು ನನಗೆ. ಇದೇನಿದು ಅಜ್ಜಿ, ದುಡಿಯೋ ಇಷ್ಟೇ ದುಡ್ನೊಳಗ ಸರಿಯಾದ ಊಟಕ್ಕ, ಆಹಾರಕ್ಕ, ಔಷಧಿಗೆ ಖರ್ಚು ಮಾಡೋದ್ ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ಹೆಲ್ತಿಗ್ ಕೊಡ್ಬೇಕು. ಅದೆಲ್ಲ ಬಿಟ್ಟು ಇದೇನ್ ಕೂದ್ಲಕ್ಕೆಲ್ಲ ಡೈ ಮಾಡ್ಕೋತೀನಿ ಅಂತ ಬಂದದಲ್ಲ. ಎಂಥ ಅಂದ್ರೆ ಒಂದ್ ಕಡೆ ಸಿಟ್ಟು, ಇನ್ನೊಂದ್ ಕಡೆ ಏನೋ ಆಕಿ ಜೀವನೋತ್ಸಾಹಕ್ಕೆ ಮೆಚ್ಚಿ 70 ವರ್ಷ ಆದ್ರೂ ಕೂಡ ಆಕಿ 20 ವರ್ಷದವರೇ ಸಾಯ್ತೀವಿ ಸಾಯ್ತೀವಿ ಅನ್ನೋ ಕಾಲದೊಳಗೆ 70 ವರ್ಷದ ಮುದುಕಿ ಬದುಕಬೇಕು ಅಂತ ಜೀವನೋತ್ಸಾಹ ತೋರ್ಸಾಕತ್ತಾಳಲ್ಲ ಅಂತ ಒಂದ್ ಕಡೆ ಖುಷಿ ಆಯ್ತು. ಏನೋ ಐ ವಾಸ್ ಇನ್ ಅ ವೆರಿ ಕನ್ಫ್ಯೂಷನ್ ಮೋಡ್‌ನೊಳಗಿದ್ದೆ. ಇರ್ಲಿ ಅಂದ್ಮೇಲೆ ಆಕಿದು ಹೇರ್ ಡೈಯಿಂಗ್ ಎಲ್ಲ ಮುಗಿಸ್ಕೊಂಡು, ಹೇರ್ ವಾಶ್ ಎಲ್ಲ ಮಾಡಿಸ್ಕೊಂಡು ಬಂತು ಅಜ್ಜಿ. ಪೂರಾ ಬ್ಯಾರೆನ ಕಾಣಕತ್ತಿತ್ತು ಅದ್ ನೋಡ್ಲಿಕ್ಕೆ. ಎನಿವೆ ನನ್ ಭೇಟಿ ಆದ್ಲು. ಅವಾಗ ನಾನಂದೆ, "ಇರ್ಲಿ, ಬಟ್ ಹಿಂಗೆಲ್ಲ ಖರ್ಚು ಮಾಡಕ್ ಹೋಗ್ಬೇಡಮ್ಮ ನಿನ್ ದುಡ್ಡನ್ನ. ನೀನು ಆಹಾರಕ್ಕೆ ಸರಿಯಾಗಿ ಒಳ್ಳೆ ಕ್ವಾಲಿಟಿ ಆಹಾರ, ಮೆಡಿಸಿನ್ಸ್ ಎಲ್ಲ ತಗೋ" ಅಂತೇಳಿ ಆಕಿಗಿರೋ ವೀಕ್‌ನೆಸ್‌ಗೆ, ಸಮ್ ಜಾಯಿಂಟ್ಸ್ ಪೇನ್ಸ್‌ಗೆ ಎಲ್ಲದಕ್ಕೂ ನಮ್ಮಲ್ಲಿ ಪಿಎಸ್ ಅಂದ್ರೆ ಫಿಸಿಷಿಯನ್ ಸ್ಯಾಂಪಲ್ಸ್ ಬಂದಿರ್ತಾವ ಕೆಲವು. ಅವನ್ನ ಒಂದು ಇಷ್ಟೊಂದು ಮೆಡಿಸಿನ್ಸ್ ಅನ್ನ ಫ್ರೀ ಆಗಿ ಕೊಟ್ಟೆ. ನೋಡೋಣ ಇರ್ಲಿ ಅಂತ ಹೇಳಿ. ಇವ್ನ್ ತಗೊಂಡ್ ಹೋಗಿ, "ಅಜ್ಜಿ ಮೊದ್ಲು ಮನಿಗ್ ಹೋಗು, ಬಹಳ ಬಿಸಿಲದ" ಅಂತ ಹೇಳ್ದೆ. ಅಜ್ಜಿ ಅವಾಗ, "ಇಲ್ಲ, ನಾ ಇನ್ನೊಂದ್ ತಾಸು ವೇಟ್ ಮಾಡ್ಬೇಕಿಲ್ಲ." "ಯಾಕಮ್ಮ?" ಅಂತ ಹೇಳ್ತಾಳೆ, "ಪಾರ್ಲರ್ ಒಳಗ್ ಬೇರೆ ಜನ ಇದ್ದಾರೆ. ಅವ್ರೆಲ್ಲ ಮುಗಿದ್ಮೇಲೆ ಐಬ್ರೋಸ್ ಸರಿ ಮಾಡಿಸ್ಕೋಬೇಕು." ಅವಾಗಂತೂ ನನ್ನ ತಲೆ ಗಿರ್ರ್ ಅಂತ. ಅಲ್ಲ, ಯಾಕೆ ಅಂತ ಕೇಳಿದ್ರೆ ಮತ್ತು ಅದನ್ನೇ ಹೇಳ್ತಾಳಾಕಿ, ನನ್ನಷ್ಟಕ್ಕೆ ನನಗೆ ಉತ್ಸಾಹ ಇರ್ಬೇಕು ಅಂತೇಳಿ. ಅವಾಗ ನನಗ ಇಂಥ ಸಿಟ್ಟು ಬಂತು ಅಂದ್ರೆ, ಇದು ಏನಿದು? ಸೆಲ್ಫ್ ಮೋಟಿವೇಟ್ ಆಗ್ಲಿಕ್ಕೆ ಜನ ಯಾವ್ಯಾವ ರೀತಿ ವಿಚಾರ ಇದು ಸತ್ಯ ಘಟನೆ ನಾ ಹೇಳ್ಲಿಕತ್ತಿದ್ದು. ಓಕೆ, ಇಟ್ಸ್ ನಾಟ್ ಅ ಸ್ಟೋರಿ ಆರ್ ಸಮಥಿಂಗ್. ನನಗೊಂದು ಕಡೆ ಕೊಟ್ಟಿದ್ದ ಮೆಡಿಸಿನ್ ಇಸ್ಕೊಂಡ್ಬಿಡ್ಲಾ ಅನಿಸ್ತು. ಇನ್ನೊಂದ್ ಕಡೆ ಅನಿಸ್ತು, ಹೋಗ್ಲಿ ಕೊಟ್ಟಿನಿ ಪಾಪ ಅನಿಸ್ತು. ಇನ್ನೊಮ್ಮೆ ಇವ್ರು ಮಾಡೋ ಮೂರ್ಖತನಕ್ಕೆ ಸಿಟ್ಟು ಬಂತು, ಬೇಜಾರಾಯ್ತು. ಬಟ್ ಈ ಅಜ್ಜಿ ಒಂದ ಅಲ್ರಿ, ಬಹಳ ಜನ ಹಿಂಗಿದ್ದಾರೆ. ಬಹಳ ಅಂದ್ರೆ ಬಹಳ ಜನ ಇದ್ದಾರೆ ನಮ್ಮಲ್ಲಿ. ಎಷ್ಟೋ ಜನರಿಗೆ ಯಾವುದಕ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಎಲ್ಲಿ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದೇ ಗೊತ್ತಿಲ್ಲ. ನೀವು ಗೋಲ್ಡ್ ಶಾಪ್ ಒಳಗ್ ಹೋಗ್ರಿ ಅಥವಾ ಸ್ಯಾರಿ ಅಂಗಡಿ ಒಳಗ್ ಹೋಗಿ ₹10,000 ಸಾರಿ ಬಿಂದಾಸ್ ತಗೊಂತಿರ್ತಾರ. ಆದ್ರೆ ಆರೋಗ್ಯದ ಸಲುವಾಗಿ ಗಮನನ ಕೊಡೋದಿಲ್ಲ. ಎಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟದ್ ನಮ್ಮ ದೇಶದೊಳಗ ಹೆಲ್ತ್ ವಿಷಯ. ಬಿಕಾಸ್ ನಮ್ಗ ದೇವ್ರು ಕೊಟ್ಟಂತ ಈ ಆಸ್ತಿಯನ್ನ ಉಳಿಸ್ಕೊಳ್ಳೋದು ಗೊತ್ತಿಲ್ಲ. ಹೆಂಗ್ ಆಹಾರ ತಿನ್ಬೇಕು ಅದನ್ನ ಸ್ವಲ್ಪ ಒಂದ್ ಬಿಟ್ಟು 2 ಐಟಮ್ಸ್ ಹೇಳ್ರಿ, ಪಥ್ಯ ಹೇಳ್ತಾರ್ರಿ ಅಂತ ನಮ್ ಡಾಕ್ಟರ್ಸಿಗ್ ಲೇಬಲ್ ಕೊಡ್ತಾರ. ಇನ್ವೆಸ್ಟಿಗೇಷನ್ಸ್ ಏನ್ರ ಮಾಡಿಸ್ಕೊಂಡ್ ಬರ್ರಿ ಅಂತಂದ್ರೆ ಇವ್ರು ಡಾಕ್ಟರ್ಸ್ ಬಹಳ ಇನ್ವೆಸ್ಟಿಗೇಷನ್ಸ್ ಹೇಳ್ತಾರ ಅಂತ ನಮಗೆ ಕೆಟ್ಟ ಹೆಸರು ಕೊಡ್ತಾರ. ಮೆಡಿಸಿನ್ಸ್ ಹೆಚ್ಚಿಗೆ ಕೊಟ್ರ ಅದನ್ನ ತಗೊಳಂಗಿಲ್ಲ. 10 ದಿವಸದ ಮೆಡಿಸಿನ್ಸ್ ಕೊಟ್ರ 5 ದಿವಸ ತಗೊಂತಾರ. ಆದ್ರೆ ಇಂಥ ಕಾರ್ಬಾರ್ ಮಾತ್ರ ಸಿಕ್ಕಾಪಟ್ಟೆ ಮಾಡ್ತಾರ. ಈ ಡೈ ಮಾಡಿಸ್ಕೊಳ್ಳೋದಂತ ಅದು ಯಾವ ಏಜ್‌ನೊಳಗ? ಅದು ಮೋಟಿವೇಟ್ ಆಗ್ಲಿಕ್ಕೆ. ಈಗ ನಾನ್ ನಿಮ್ಮನ್ ಕೇಳ್ತೀನಿ,
ಸೆಕೆಂಡ್ ಟೈಮ್ ನಾನು ಅಜ್ಜಿಗೆ ಔಷಧಿ ಕೊಟ್ಟ ಮೇಲೆ ಆಕಿ ಐಬ್ರೋ ಮಾಡಿಸ್ಕೋತೀನಿ ಅಂತ ಅಂದಾಗಂತೂ ನನಗೆ ಅಕ್ಕಿಕ್ಕಿಂತ ಹೆಚ್ಚಿಗೆ ನನ್ನ ಮೇಲೆ ನನಗೆ ಸಿಟ್ಟು ಬಂತು. ಹೋಗಿ ಹೋಗಿ ಎಂತ ಅಜ್ಜಿಗೆ ನಾನು ಸ್ಯಾಂಪಲ್ಸ್ ಎಲ್ಲ ಕೊಟ್ಟೆ. ನಿಜವಾಗಿಯೂ ಡಿಸರ್ವ್ ಇರುವಂತವ್ರಿಗೆ ಕೊಟ್ಟಿದ್ರು ಯೂಸ್ ಆಗ್ತಿತ್ತಲ್ಲ ಅಂತ ಹೇಳಿ ನನಗೆ ಸಿಟ್ಟು ಬಂತು. ಈಗ ನೀವ್ ಹೇಳ್ರಿ, ನಿಮಗ ಅಜ್ಜಿ ಮೇಲೆ ಸಿಟ್ಟು ಬಂತು, ನನ್ ಮೇಲೆ ಸಿಟ್ಟು ಬಂತು? ಕಮೆಂಟ್ ಮಾಡ್ರಿ. ಆಕ್ಚುಲಿ ಯಾರ ಮೇಲೆ ನಿಮಗೆ ರಿಯಲಿ ಸಿಟ್ಟು ಬಂತು ಅಂತ ಹೇಳಿ ಕಮೆಂಟ್ ಮಾಡ್ರಿ. ಅಂಡ್ ಕಮಿಂಗ್ ಟು ದ ಪಾಯಿಂಟ್, ಮೋಟಿವೇಟ್ ಯುವರ್ ಸೆಲ್ಫ್ ಅಂದ್ರ ಹಿಂಗಲ್ಲ. ಯಾವ ಏಜ್ನಾಗ ಹೆಂಗಿರ್ಬೇಕು, ಎದಕ್ ಮಹತ್ವ ಕೊಡಬೇಕು, ಅದನ್ನ ಮೊದ್ಲು ಅರ್ಥ ಮಾಡ್ಕೊಳ್ರಿ. ಮಾಡ್ಕೋಬೇಕು ನಾವೆಲ್ಲರೂ ಸೇರ್ಕೊಂಡು. ಮತ್ತು ನನಗೆ ಆಕ್ಚುಲಿ ಅಜ್ಜಿ ಈಗ ಜಸ್ಟ್ ಹೋದ್ರು ಅವ್ರು. ನನಗ ಇಮಿಡಿಯೇಟ್ ಆಗಿ ಆ ವಿಷಯ ಮರ್ತು ಬಿಡ್ತೀನಿ ಅಂತ ತಿಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಹಿಂಗಿದ್ದಾಗ ನಮ್ಮ ದೇಶದೊಳಗನೆ ಹೆಲ್ತ್ ಅನ್ನೋದು ಲಾಸ್ಟ್ ಪ್ರಯಾರಿಟಿ ಆಗ್ಬಿಟ್ಟೈತಿ. ಬರೇ ಇವೇನದಾವಲ್ಲ ಇವ್ ಮ್ಯಾಲಿನ್ವೇ ಏನೋ ಕೆತ್ತೋ ಮೆತ್ತೋ ಕೆಲ್ಸಕ್ಕನ ಬಹಳಷ್ಟು ಮಹತ್ವ ಕೊಡ್ತೀವಿ. ಸುಣ್ಣ ಬಣ್ಣದ ಕೆಲ್ಸಕ್ಕನ ಮಹತ್ವ ಕೊಡ್ತೀವಿ ಹೊರತು ಫೌಂಡೇಶನ್ ಆಫ್ ದ ಬಿಲ್ಡಿಂಗಿಗೆನ ಕೊಡಂಗಿಲ್ಲ ಮಹತ್ವ. ನೀವು ಗಟ್ಟಿಯಾಗಿದ್ದು, ನಾವು ಇವತ್ತು ಬೆಳಿಗ್ಗೆ ಎದ್ದಾಗ ಫ್ರೆಶ್ ಮೂಡ್ ಒಳಗಿದ್ದು, ನಮ್ಮಿಂದ ಒಂದು 4 ಜನರಿಗೆ ಖುಷಿ ಸಿಗುವಂತ ಕೆಲಸ ಮಾಡ್ಲಿಕ್ಕೆ ನಾವು ಯೋಗ್ಯರಾಗಿದ್ರೆ, ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೆ ಕೆಲಸ ಮಾಡುವಂಥದ್ದು, ನಾನು ಸರಿಯಾದ ಧರ್ಮ ಮಾರ್ಗದೊಳಗ ನಾನು ಇದ್ಕೊಂಡು ನಾನು ಸಮಾಜ ಬದುಕ್ತಾ ಇದ್ದೀನಿ ಅಂದ್ರೆ ಇಟ್ ಈಸ್ ಮೋರ್ ದನ್ ಇನಫ್ ನಮ್ ಸೆಲ್ಫ್ ಮೋಟಿವೇಟ್ ಆಗ್ಲಿಕ್ಕೆ. ನೀವು ಎಕ್ಸ್ಟರ್ನಲ್ ಬ್ಯೂಟಿಗೆ ಬಹಳಷ್ಟು ಮಹತ್ವ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನ ಮಾಡ್ಕೊಂಡೆ, ಇದನ್ನ ಮಾಡ್ಕೊಂಡೆ, ಆ ಹುಬ್ಬಿದ ಮಾಡ್ಕೊಂಡೆ, ಯಾಕೆ ಮಾಡ್ಕೊಂತೀರಿವಲ್ಲ? ಆ ಕೆಲವು ಪ್ರೊಫೆಷನ್ದವ್ರು ಇರ್ತಾರ, ಅವ್ರಿಗೆ ಅದು ಬೇಕಾಗ್ತದ, ಅವ್ರು ಮಾಡ್ಕೊತಾರ. ನಿಮ್ಮಲ್ಲಿ ನಿಮಗೆ ಒಳಗಡೆಯಿಂದ ಹೆಮ್ಮೆ ಇದ್ರೆ, ನಿಮ್ಮಲ್ಲಿ ನಿಮ್ಮ ಒಳಗಡೆಯಿಂದ ನಿಮ್ಮ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇತ್ತು ಅಂದ್ರೆ, ವೆನ್ ಯು ಆರ್ ಇನ್ ಅ ವೆರಿ ರೈಟ್ ಪಾತ್ ಒಳಗಿದ್ಕೊಂಡು ರೈಟ್ ಆಕ್ಷನ್ಸ್ ಮಾಡ್ತಾ ಇದ್ರೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೀವು ಖುಷಿಯಾಗಿದ್ದು, ನೀವು ಫ್ಯಾಮಿಲಿಗೆ ಖುಷಿಯನ್ನು ಹಂಚ್ತಾ ಇದ್ರೆ, ನಿಮ್ಮಿಂದ 4 ಜನ ಖುಷಿಯಾಗಿದ್ರೆ ಸಾಕು. ನೀವು ಬೇಕಾದಷ್ಟು ಸೆಲ್ಫ್ ಮೋಟಿವೇಟ್ ಆಗ್ಬೋದು. ಪ್ರತಿ ದಿವಸ ರಾತ್ರಿ ಮಲಗಬೇಕಾದ್ರೆ ಕುತ್ಕೊಂಡು 10 ನಿಮಿಷ ನೀವು ಗ್ರಾಟಿಟ್ಯೂಡ್ ಅನ್ನ, ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ, ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನಿಂದ ಯಾರಿಗೂ ಹರ್ಟ್ ಆಗಿಲ್ಲ, ನಾ ಇರ್ರೆಲೆವೆಂಟ್ ಆಗಿ ಯಾರಿಗೂ ಮಾತಾಡಿಲ್ಲ, ಯಾರಿಗೂ ನನ್ನ ಟಾಕ್ಸಿಸಿಟಿಯಿಂದ ಪ್ರಾಬ್ಲಮ್ ಮಾಡಿಲ್ಲ, ನಾನು ಟಾಕ್ಸಿಕ್ ಇಲ್ಲ, ನಾನು ಒಂದ್ ರೀತಿಯ ಒಳ್ಳೆ ಫ್ರಾಗ್ರೆನ್ಸ್ ಇರುವಂತ ಹೂವಿನಂತೆ ಬದುಕಿದ್ದೀನಿ ಅಂದ್ರೆ ಸಾಕು. ಯು ಆರ್ ಸೂಪರ್ ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್ ಆನ್ ದಿಸ್ ಅರ್ತ್. ಆಕ್ಚುಲಿ ನಾವ್ ಈ ಕರ್ಮಭೂಮಿ ಬಂದಿದ್ದೆ ಒಳ್ಳೆಯ ಕರ್ಮ ಮಾಡ್ಲಿಕ್ಕೆ. ಅದೆಲ್ಲ ಬಿಟ್ಟು ಒಳಗಡೆಯಿಂದ ದ್ವೇಷ ರೋಷ ಇಟ್ಕೊಂಡು ಕರ ಮಾಡಿ ಇಡೀ ಅಕ್ಕಪಕ್ಕದವ್ರಿಗೆ ಸಮಸ್ಯೆ ಮಾಡಿ ಮ್ಯಾಲೆ ಎಷ್ಟೇ ಸುಣ್ಣ ಬಣ್ಣ ಮಾಡ್ಕೊಂಡ್ರು ನೀವು ಸೆಲ್ಫ್ ಮೋಟಿವೇಟ್ ಆಗುದಿಲ್ಲ. ಸ್ಟಿಲ್ ಯು ಫೀಲ್ ಯು ಆರ್ ಲ್ಯಾಕಿಂಗ್ ಇನ್ ಸಮಥಿಂಗ್. ಅದು ಒಂದು 5-6 ಸಾವಿರ ರೂಪಾಯಿ ದುಡಿಯುವಂತ ಆಯಾ ಕೆಲಸದೊಳಗಿರುವಂತ ಮುದುಕಿ ಈ ವಯಸ್ಸಿನೊಳಗಡೆ ಹೆಂಗಿರಬೇಕು ಅನ್ನೋದು ಗೊತ್ತಿಲ್ಲ ಅಂತ ಇವೆಲ್ಲ ಮಾಡ್ಕೊಂತಾರಂದ್ರೆ ನಮ್ಮ ಜನತೆ ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕತ್ತದ? ವಿಚಾರ ಮಾಡ್ರಿ. ಏನಿದು ಸೋಷಿಯಲ್ ಮೀಡಿಯಾ ಇಫೆಕ್ಟಾ? ಅಥವಾ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಸ್ಟಿಲ್ ಐ ಆಮ್ ಇನ್ ಅ ಕನ್ಫ್ಯೂಷನ್ ಮೂಡ್. ನನಗೂ ಅರ್ಥ ಆಗವಲ್ತ ಅಜ್ಜಿ ಮೇಲೆ ಸೆಟ್ ಮಾಡ್ಕೋಬೇಕು, ನನ್ ಮೇಲೆ ಸೆಟ್ ಮಾಡ್ಕೋಬೇಕು ಅಂತೇಳಿ. ಇಂಥವ್ರು ಬಹಳ ಮಂದಿ ನಾವು ನೋಡಿರ್ತೀವಿ. ಯಂಗ್ಸ್ಟರ್ಸ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಸುಮ್ನೆ ಆಗಿರ್ತೀವಿ. ಬಟ್ ಈ ತರ ರಿಯಲ್ ಇಟ್ ಇಸ್ ವೆರಿ ರೇರ್ ಟು ಸಿ ಸಚ್ ಸಿಚುವೇಶನ್. ಕಮೆಂಟ್ ಮಾಡ್ರಿ ನನಗ, ನಿಮಗೂ ಯಾರ ಮೇಲೆ ಸಿಟ್ಟು ಬಂತು, ನನ್ ಮೇಲೆ ಸಿಟ್ಟು ಬಂತ, ಏನ ಅಜ್ಜಿ ಮೇಲೆ ಸಿಟ್ಟು ಬಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡೋಣ. ಬಟ್ ಅಟ್ ಲೀಸ್ಟ್ ಎಂಡ್ ಆಫ್ ದ ಟೈಮ್ ಐ ಫೆಲ್ಟ್ ಶಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಲರ್ನ್ ಸಮಥಿಂಗ್. ಇಂಥವ್ರು ನೋಡಿ ನಾವು ಕಲಿಯೋದು ಬಹಳ ಇರ್ತದೆ. ಅದಕ್ಕೆ ನಿಮ್ಮ ಒಳ್ಳೆಯ ಗುಣಗಳಿಂದ, ಧರ್ಮ ಕಾರ್ಯಗಳಿಂದ, ನಿಯತ್ತಿನ ಜೀವನದಿಂದ ಮತ್ತು ಪಾಸಿಟಿವ್ ಆಟಿಟ್ಯೂಡ್ ನಿಂದ ನೀವೇ ಸೆಲ್ಫ್ ಮೋಟಿವೇಟ್ ಆಗ್ಬೇಕು ಹೊರತು ಇಂಥವೆಲ್ಲ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೇಕಂದವರು ಅವಶ್ಯಕತೆಯರು ಯಂಗ್ಸ್ಟರ್ಸು ಆಯಾ ಟೈಮಿಗೆ ಅವ್ರು ಏನ್ ಮಾಡ್ಕೋಬೇಕು ಮಾಡ್ಕೋತಾರೆ. ವಯಸ್ಸಿಗೆ ತಕ್ಕಂಗೆ ಬಿಹೇವ್ ಮಾಡ್ರಿ. ವಯಸ್ಸಿಗೆ ತಕ್ಕಂತೆ ನಿಮ್ಮ ಒಂದು ಆಹಾರ ವಿಹಾರ, ನಾನು ಹೇಳಿದ್ನಲ್ಲ, ಹೆಂಗೋ ನಮ್ದು ಏನಾಗ್ಯದಂತ, ಎಷ್ಟು ಏಜ್ ಆಗ್ಯದ ಅಂತ ನೋಡ್ಲಾರ್ದೆ ಏನೇನೋ ತಿನ್ನೋದು, ಹೆಂಗೋ ಮಾಡೋದು, ಏನೇನೋ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ accept the things, accept the age, accept the changes, accept the transformation. Then definitely you can accept God's invitation also easily. I hope you understood my words. ಯಾರಿಗೆ ಆದ್ರೂ ನಾನ್ ಹೇಳುವಂತ ಮಾಹಿತಿ ವೆರಿ ಪ್ರಾಕ್ಟಿಕಲ್ ಥಿಂಗ್ಸ್ ನ ಹೇಳಕತ್ತೆ. ನಾ ಏನು ಇಲ್ಲಿ ಕುಕ್ಕಡಪ್ ಹೇಳಕತ್ತಿಲ್ಲ. ವೆರಿ ಪ್ರಾಕ್ಟಿಕಲ್ ಥಿಂಗ್ಸ್ ಅನ್ನ ಹೇಳಕತ್ತೀನಿ. ನಿಮ್ಗೆ ಲೈಕ್ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಲ್ಲಿ ಸೈಡ್ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಬರ್ತದ, ಸಬ್ಸ್ಕ್ರೈಬ್ ಅಂತ ಪಟ್ ಅಂತ ಒತ್ರಿ, ಸಬ್ಸ್ಕ್ರೈಬ್ ಆಗ್ತದ. ಐ ಗೆಟ್ ಯು ವೆರಿ ವೆರಿ ಗುಡ್ ಇನ್ಫಾರ್ಮೇಟಿವ್ ಪಾಸಿಟಿವ್ ಇರುವಂತಹ ಪ್ರಾಕ್ಟಿಕಲ್ ಟಿಪ್ಸ್ ಅನ್ನ ಕೊಡ್ತೀನಿ. ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್, ಮೆಡಿಕಲ್ ಇನ್ಫಾರ್ಮೇಶನ್ ಅನ್ನ ಹೇಳ್ತೀನಿ. ಸೊ ದಟ್ ಯು ಕ್ಯಾನ್ ಫಾಲೋ ವೆರಿ ಈಸಿಲಿ ಅಂಡ್ ಎಂಜಾಯ್ ದ ಲೈಫ್ ವಿತ್ ಅಥವಾ ನ್ಯಾಚುರಲಿ ಎಂಜಾಯ್ ದ ಲೈಫ್. ಓಕೆ, ಒಳಗಡೆಯಿಂದ ಸೆಲ್ಫ್ ಮೋಟಿವೇಟೆಡ್ ಇರಬೇಕು. ಹೊರಗಡೆಯಿಂದ ಮೋಟಿವೇಶನ್ ಅನ್ನ ನೀವು ತಗೊಳ್ತಾ ಹೋದ್ರೆ ಅದು ಸಾಕಾಗೋದಿಲ್ಲ.
ಒನ್ ಡೇ ಅಗೇನ್ ಯು ವಿಲ್ ಲ್ಯಾಕ್ ಆಫ್ ಮೋಟಿವೇಶನ್. ಹಂಗ್ ಆಗ್ಬಾರ್ದು ಯಾವಾಗ್ಲೂ. ನಿಮಗ್ ನೀವೇ ಮೋಟಿವೇಶನಲ್ ಪರ್ಸನ್ಸ್ ಆಗ್ಬೇಕು. ಅಂಡ್ ಯು ಶುಡ್ ಅಟ್ರಾಕ್ಟ್ ಆಲ್ವೇಸ್ ಪಾಸಿಟಿವ್ ಥಿಂಗ್ಸ್. ಓಕೆ? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ವೆರಿ ಮಚ್.